ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಮಿನಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಇಡೀ ದಿನ ಏನೆಲ್ಲ ಇರುತ್ತೆ ಅಂತ ನನ್ನ ಡೈಲಿ ವ್ಲಾಗಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ನಾನು ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು. ರೊಟೀನ ಸೆಟ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಬೇಗನೆ ಎದ್ದು ನಾನು ನೆಲದ ಮೇಲೆ ಮಲ್ಕೊತೀನಿ. ಮೋಸ್ಟ್ ಆಫ್ ದ ಟೈಮ್ ನೆಲದ ಮೇಲೆ, ಸಮ್ಟೈಮ್ಸ್ ಮಾತ್ರ ಬೆಡ್ ಮೇಲೆ ಮಲ್ಕೊತೀನಿ, ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಇಡೀ ದಿವಸ ಹೆಂಗಿರುತ್ತೆ ಅಂತ ನೋಡಿ. ಮಾರ್ನಿಂಗ್ ಗೈಸ್, ಟೈಮ್ ಬಂದು ಇವಾಗ 6:15 ಏನೋ ಆಗ್ತಿದೆ. ಸೊ ಇವಾಗ ಹೋಗಿ ಹಾಲೆಲ್ಲ ತೊಗೊಂಬರೋಣ. ಬಿಕಾಸ್ ಎದ್ದು 2 hours ಮೇಲಾಗಿದೆ. ಸೊ ಕಾಫಿ ಏನಾದ್ರು ಕುಡಿಯೋಣ ಅನಿಸ್ತದೆ. ಸೊ ಹಾಗಾಗಿ ಲೆಟ್ಸ್ ಗೋ. ಆ್ಯಂಡ್ ವೆದರ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಸಖತ್ ತಣ್ಣಗಿರೋ ಗಾಳಿ ಬರ್ತಿದೆ. ಯಾ ಎಷ್ಟಾಯ್ತು? 34. ಸೊ ಗೈಸ್, ಈ ಕಡೆ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ, ಈ ಕಡೆ ಬಂದು ಟೀ. ಕಾಫಿ ಪೌಡ್ರು ಸ್ವಲ್ಪನೇ ಇದೆ, ಸಾಕಾಗಲ್ಲ ಸರಿ ಅಂದ್ಬಿಟ್ಟು ಅದಕ್ಕೆ ಟೀ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರ್, ಶೇಟ್. ಸೊ ಇಷ್ಟು ತರಕಾರಿಗಳಿದೆ. ಸೊ ನೆನ್ನೆ ಸ್ವಲ್ಪ ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಇವತ್ತು ಎಲ್ಲ ಸ್ವಲ್ಪ ಖಾಲಿ ಮಾಡೋಣ ಅಂದ್ಬಿಟ್ಟು ಆಚೆಗೆ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ಆಗುತ್ತೆ ಇದೆಲ್ಲ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಖಾಲಿ ಮಾಡಬೇಕು. ಸೊ ಬೇಳೆ ಸಾಂಬಾರು ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಲೆಟ್ಸ್ ಸಿ. ನನ್ನ ಟೀ ಈಸ್ ರೆಡಿ ಇವಾಗ. ಈ ಚಳಿಗೂ ಅದಕ್ಕೂ ಸಕ್ಕದಾಗಿದೆ ಗೈಸ್. ಆ್ಯಂಡ್ ಬಿಸ್ಕೆಟ್ ತೊಗೊಂಬಂದೆ, ಚಸ್ಕಾ ಮಸ್ಕ. ಇಟ್ಸ್ ನೈಸ್. ಎಷ್ಟೋ ದಿನ ಆದ್ಮೇಲೆ ತಿಂದೆ ಅದನ್ನು. ಸೊ ಗೈಸ್, ವೆಜ್ ಸ್ವಲ್ಪ ಝೆಪ್ಟೊಂದು ಐಟಮ್ಸ್ ಬೇಕಿದ್ದಂತ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಟಿಶ್ಯೂಸ್ ಆ್ಯಂಡ್ ನಂದು ಟೀತ್ ವೈಟನಿಂಗ್ ಸೆರಮ್ ಖಾಲಿ ಆಗಿತ್ತು, ಇದೊಂದು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಕಿಚನ್ ಕ್ಲೀನರ್ ಕೂಡ ಖಾಲಿ ಆಗೋಗಿತ್ತು, ಹ್ಯಾಪಿ ಪ್ಲ್ಯಾನೆಟ್ ಅವ್ರದ್ದು. ನೆಕ್ಸ್ಟ್ ಬಂದು ಇವತ್ತು ಫ್ರೈಡ್ ರೈಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ 3 ಕಾಂಬೋ ಇರೋಂಥ ಸಾಸ್ನ ತರಿಸಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಟೊಮೆಟೊ. ಸೊ ಬೆಡ್ ಚೇಂಜ್ ಮಾಡಬೇಕು, ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ ಕುತ್ಕೊಂಡು. ಸೊ ಇಷ್ಟು ಮತ್ತೆ ಇನ್ನೊಂದಷ್ಟು ಬರುತ್ತೆ, ಅಲ್ಲಿ ಶೋ ಯು. ಸೊ ಗೈಸ್, ಹೊಸ ಡಂಬಲ್ಸ್ನ ತರಿಸ್ಕೊಂಡಿದ್ದೀನಿ. ಡಂಬಲ್ಸ್ ಓಕೆ, ಏನೋ ಒಂದು 3 kgದು 2 ಇದೆ. ಝೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು ಇದೊಂದು ಜೊತೆ. ಮತ್ತು ಈ ಕಡೆ ಬಂದು ಯೋಗ ಮ್ಯಾಟನ್ನು ತರಿಸಿದ್ದೀನಿ. ಬಿಕಾಸ್ ನಾನು ವರ್ಕೌಟ್ನೆಲ್ಲ ಶುರು ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ 2 ಆರ್ಡ್ರ್ ಮಾಡಿದೆ. ಇದೇನೋ ಬ್ಯಾಗ್ದು, ಇದು ಕೊಟ್ಟಿದ್ದಾರೆ ಅನಿಸುತ್ತೆ. ಎಸ್, ಐ ಸೂಪರ್ ಎಕ್ಸೈಟೆಡ್ ಗಾಯ್ಸ್. ಇವತ್ತು ಮಂಡೇ ಅಲ್ವಾ, ಸೊ ಹೇರ್ ವಾಶ್ ಮಾಡಬೇಕು. ಸೊ ಅದಕ್ಕೂ ಮುಂಚೆ ಆಯಿಲಿಂಗ್ ಮಾಡಿಬಿಡೋಣ. ಸೊ ಫಸ್ಟು ಸ್ಕ್ಯಾಲ್ಪ್ ಮಸಾಜರ್, ಸ್ವಲ್ಪ ನಿಧಾನಕ್ಕೆ ಮಸಾಜ್ ಮಾಡ್ಕೊತೀನಿ. ಫಸ್ಟು ಒಂದು 2 to 3 minutes. ಸೊ ನಾನು ಬ್ರಿಲೇರ್ ಅವ್ರದ್ದು ಆನಿಯನ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಈಸಿ ಅಪ್ಲಿಕೇಟರ್ ಇದೆ, ಅದೊಂದು ಸಖತ್ ಅಡ್ವಾಂಟೇಜ್ ಇದರಲ್ಲಿ. ಡೈರೆಕ್ಟ್ ಸ್ಕ್ಯಾಲ್ಪ್ಗೆನೆ ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಆಯಿಲ್ನ ಹಾಕಿ ಓವರ್ ನೈಟ್ ಬಿಡಬೇಡಿ ಗೈಸ್, ಅದು ಎಲ್ಲ ಹೇರ್ ಟೈಪ್ಗೂ ಸೂಟ್ ಆಗಲ್ಲ. ಅಂಡ್ ಹೇರ್ ಆ ಥರ ಏನಂತಾರೆ, ಆಯಿಲ್ ಹಾಕೊಂಡು ಕೆಲ್ಸಕ್ಕೆಲ್ಲ ಹೋಗೋದು, ಬಿಕಾಸ್ ಡಸ್ಟ್ ತುಂಬ ಹೋಗಿ ಅಲ್ಲಿ ಕುತ್ಕೊಳ್ಳೋದ್ರಿಂದ ಸ್ಕ್ಯಾಲ್ಪ್ ತುಂಬ ಹಾಳಾಗ್ತಾ ಹೋಗುತ್ತೆ. ಸೊ ಜಾಸ್ತಿ ಅಪ್ಲೈ ಮಾಡಬೇಡಿ, ಮಾಡಿದ್ರೆ ಒಂದು 2 hours ಸ್ನಾನ ಮಾಡ್ಕೊಂಬಿಡಿ ಮನೆಯಲ್ಲೇ ಇದ್ದು, ಅದು ತುಂಬ ಒಳ್ಳೇದಂತ ನನಗನ್ಸುತ್ತೆ. ಸೊ ದಟ್ಸ್ ಇಟ್. ಇವಾಗ ಹಾಕಿ ಒಂದು 2 to 3 hours ಅಷ್ಟು ಬಿಡ್ತೀನಿ.
ಅದಾದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಒರೆಸ್ಕೊಳ್ಳೋಕ್ಕೆ ಸ್ವಲ್ಪ ಇದಕ್ಕೆ ಏನೋ ಕ್ಲೀನರ್ ಬರುತ್ತಲ್ಲ, ಅದೇನಂತ ನಂಗೆ ಗೊತ್ತಾಗಲಿಲ್ಲ. ಸೊ ಅದನ್ನು ಹಾಕೊಂಡ್ಬಂದು ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ಯಾಕಂದ್ರೆ ಡೈರೆಕ್ಟ್ ನೀರಲ್ಲಿ ತೊಳೆದ್ರೆ ಅದು ಹೋಗೋದೇ ಇಲ್ಲ, ಹಂಗೆ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೆ ಫಸ್ಟು ಸೋಪ್ ನೀರು ಹಾಕ್ಕೊಂಡು ತೊಳೆಯೋಣ ಅಂತ. ಸೊ ಗೈಸ್, ಇವತ್ತು ಸಾಫ್ಟಾಗಿ ಅಕ್ಕಿ ರೊಟ್ಟಿನ ಟ್ರೈ ಮಾಡ್ತಾ ಇದ್ದೀನಿ, ಒಂದು ಯೂಟ್ಯೂಬಲ್ಲಿ ನೋಡಿಕೊಂಡು. ಅಕ್ಕಿ ರೊಟ್ಟಿ ನಾವು ಮಾಡೋದು ಬೇರೆ, ಬಟ್ ಇದು ಸ್ವಲ್ಪ ಚಪಾತಿ ಥರ ಸಾಫ್ಟಾಗಿ ಒತ್ಕೋಬೋದು ಅಂತ ಏನೋ ಹೇಳಿದ್ದಾರೆ ಸಮಥಿಂಗ್. ಸೊ ಜಸ್ಟ್ ಟ್ರೈಯಿಂಗ್ ಹೆಂಗೆ ಬರುತ್ತೆ ನೋಡಬೇಕು. ಇಷ್ಟಪ್ಪ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡು 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇವಾಗ ಸ್ವಲ್ಪ ತಿರುಗಿಸೋಣ. ಇದು ಥ್ಯಾಂಕ್ ಯು ಗಾಡ್, ಇದು ಚೆನ್ನಾಗಿ ಬಂದಿದ್ದಕ್ಕೆ ಇನ್ ಅಡ್ವಾನ್ಸ್. ಸೊ ಲೆಟ್ಸ್ ಸಿ ಗೈಸ್ ಹೆಂಗೆ ಬರುತ್ತೆ ಅಂತ. ಸೊ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇವಾಗ ಚಟ್ನಿಗೆ ರೆಡಿ ಮಾಡ್ಕೊತೀನಿ. ಮೂಲಂಗಿ, ಕಡಲೆ ಬೀಜ, ಸ್ವಲ್ಪ ಕಡಲೆ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಮೂಲಂಗಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಗೈಸ್ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಸೈಡಲ್ಲಿ ಈ ಥರ ಆಗಿದೆ, ಮತ್ತು ಸ್ವಲ್ಪ ಗಂಟಾಗಿದೆ ಅನ್ಸುತ್ತೆ ಮಧ್ಯದಲ್ಲಿ, ಬಟ್ ಇಟ್ಸ್ ಓಕೆ. 3 ಏನಪ್ಪ ಅಕ್ಕಿ ರೊಟ್ಟಿನ ಬಿಸಿ ಮಾಡ್ಕೊತೀನಿ ಇವಾಗ. ಐ ಆಮ್ ಸೋ ಹ್ಯಾಪಿ, ಚೆನ್ನಾಗಿ ಬಂದಿದೆ ಆಯಿತಾ, ಅಂಟ್ಲಿಲ್ಲ ಜಾಸ್ತಿ. ಬಟ್ ಇದೊಂದು ಸ್ವಲ್ಪ ನೋಡ್ಕೋಬೇಕು ನೆಕ್ಸ್ಟ್ ಟೈಮಿಂದ. ಬಟ್ ಸೈಡಲ್ಲೂ ಕಟ್ಟ ಆಗುತ್ತೆ, ಬಟ್ ಕಿತ್ತೋಗ್ಲಿಲ್ಲ, ಅದೊಂದು ಬೆಸ್ಟ್ ಪಾರ್ಟ್ ಇವತ್ತು. ಸೊ ಯಾ ಗೈಸ್, ನಾನು ಮಧ್ಯಾಹ್ನಕ್ಕಂತ ಮಾಡಿದ್ದಾಯ್ತಾ, ಬಟ್ ನಂಗೆ ತುಂಬ ಹೊಟ್ಟೆ ಹಸಿತಿದೆ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ. ಅದಕ್ಕೋಸ್ಕರ ಇವಾಗ ತಿನ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ತಿಂತೀನಿ. 3 ಇದೆ, ಎಷ್ಟಾಗುತ್ತೋ ಅಷ್ಟು ತಿಂತೀನಿ. ಇನ್ನು ಮಿಕ್ಕಿದ್ದು ನೋಡೋಣ ಮಧ್ಯಾಹ್ನಕ್ಕೆ ನಾನು ಇವಾಗ ಆಚೆ ಹೋಗಬೇಕು, ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ತಿಂದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಶುರು ಮಾಡ್ತೇನೆ. ಸೊ ಗೈಸ್, ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಆಚೆಗೆ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೇರ್ ವಾಶ್ ಎಲ್ಲ ಇವಾಗ ತಾನೇ ಮಾಡ್ಕೊಂಬಂದೆ. ಟೈಮ್ ಬಂದು 12 ಆಗ್ತದೆ. ಬೇಗ ಇದ್ರೆ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಗೈಸ್. ನನಗಂತೂ ಏನು ಇನ್ನೂ ಈಗ ಟೈಮೇ ಹೋಗ್ತಿಲ್ಲ ಅನ್ನಂಗೆ ಆಗ್ತಿತ್ತು. ಸೊ ಯಾ ಜುಡಿಯೋದಲ್ಲಿ ತಂದಿದ್ದ ಲಿಪ್ಸ್ಟಿಕ್ಗೆ ಹಾಕ್ಕೊಂಡು ಹೋಗ್ತಿದ್ದೀನಿ. ಇದು ನೋಡ್ಕೊಳ್ಳಿ, ಶೇಡ್ ಬಂದು ಈ ಥರ ಇದೆ. ಆಲ್ಮೋಸ್ಟ್ ರೆಡಿ. ನೆನ್ನೆ ಹೋಗ್ಬಿಟ್ಟು ಎಮೋಲಿನ್ ಖಾಲಿ ಆಗಿತ್ತು, ತೊಗೊಂಬಂದೆ. 384 ಇತ್ತು, 390 ಏನೋ ಆಗ್ಬಿಡೋದು ಇವಾಗ. ಮೇ ಬಿ ಆನ್ಲೈನಲ್ಲಿ ಆಫ್ಲೈನಲ್ಲಿ ಡಿಫ್ರೆಂಟ್ ಇರುತ್ತೆ ಅನಿಸುತ್ತೆ ಪ್ರೈಸು. ಇವಾಗ 12:30ಗೆ ಒಂದು ಕಾಲ್ ಇದೆ ನನಗೆ ಬ್ರ್ಯಾಂಡ್ ಜೊತೆ. ಸೊ ಅದು ಮುಗಿಸ್ಕೊಂಡು ನಾನು ಹೋಗೋದು. ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ, ಅಲ್ಲಿಂದ ಬೈಕ್ನ ಬುಕ್ ಮಾಡ್ಕೊಂಡು, ರ್ಯಾಪಿಡೋ ಬೈಕ್ನ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ತೀನಿ ಆಟೋ ಏನಾದ್ರು ಸ್ಟಾಪ್ ಇತ್ತು ಜುಡಿಯೋಗೆ ಅಂದರೆ ಓಕೆ, ಇಲ್ಲಾಂದರೆ ಹಾಗೆ ಮಾಡೋಣ ಅಂತ ಪ್ಲ್ಯಾನ್ ಇರೋದು. ಬಿಕಾಸ್ ಬಿಸಿಲಲ್ಲಿ ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲಪ್ಪ ದೇವ್ರೆ. ಸೊ ಹಂಗಾಗಿ ಸೊ ಯಾ, ನೀವು ತುಂಬ ಗ್ಲೋ ಆಗ್ತಿದ್ದೀರಾ ಹೆಂಗೆ ಅಂತ ಕೇಳ್ತೀರಾ. ಮೈ ಓನ್ಲಿ ಸೀಕ್ರೆಟ್ ಇಸ್ ಎಮೋಲಿನ್ ಆ್ಯಂಡ್ ಫಾಕ್ಸ್ಟೆಲ್ ಸನ್ಸ್ಕ್ರೀನ್ ಅಷ್ಟೇ. ಏನಪ್ಪ, ಈ ಫೌಂಡೇಶನ್ ಎಲ್ಲ ನಾನು ಯೂಸ್ ಮಾಡೋದು ಓನ್ಲಿ ವೆನ್ ಬ್ರ್ಯಾಂಡ್ ಬಂದಾಗ ಅಥವಾ ತುಂಬ ಕಡಿಮೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇದೇ ಆಗಿರುತ್ತೆ ನನ್ನ ಮೇಕಪ್. ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಕಣ್ಣೆಲ್ಲ ಒಂಥರ ರೆಡ್ ಥರ ಅನಿಸ್ತದೆ. ಬಟ್ ಎಸ್, ಐ ಆಮ್ ಹ್ಯಾಪಿ ಬಿಕಾಸ್ ನನ್ನ ಎಲ್ಲ ಕೆಲಸಗಳು ತುಂಬ ಕ್ವಿಕ್ಕಾಗಿ ಆಗ್ತದೆ ಇವತ್ತು. ಸೊ ದಟ್ಸ್ ದ ಪವರ್ ಆಫ್ 5 AM ಮಾರ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್, ವಾಟ್ ಎವರ್. ಸಿಕ್ಕಾಪಟ್ಟೆ ಬಿಸ್ತಿದೆ ಗೈಸ್. ಈಗ ತುಂಬ ದೊಡ್ಡದಾಗಿದೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಲೆಟ್ಸ್ ಗೋ ಹೆಂಗಿರುತ್ತೆ ಅಂತ.
ನಾನು ಸ್ಟುಡಿಯೋಗೆ ಹೋಗಿ ತುಂಬಾ ದಿನ ಆಗಿತ್ತು ಅಂತ ನನಗೆ ಅನಿಸ್ತಿತ್ತು. ಯಾವಾಗೂ ಎಚ್ ಎಸ್ ಆರಲ್ಲಿರೋ ಸ್ಟುಡಿಯೋಗೆ ತುಂಬ ಹೋಗ್ತಿದ್ದೆ. ನಾನು ಒಂದು ಸಲ ಎಲೆಕ್ಟ್ರಾನಿಕ್ ಸಿಟಿಗೂ ಹೋಗಿದ್ದೀನಿ. ಸೊ ಅದಾದಮೇಲೆ ಇವತ್ತು ಅದೇ ಸ್ಟುಡಿಯೋ ಕಡೆಗೆ ಹೋಗಿ ವೀಡಿಯೋ ಎಲ್ಲ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಫಸ್ಟ್ ಲಾಸ್ಟ್ ವೀಕೆ. ಸೊ ಹಾಗಾಗಿ ಬಂದಿದ್ದಾಯಿತು. ತುಂಬಾ ಕಡಿಮೆ ಪ್ರೈಸಲ್ಲಿ ಟೀ ಶರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಇದೆ. ನನಗೆ ಇಷ್ಟ ಆಯಿತು ಗೊತ್ತಾ. ಅದಕ್ಕೆ ಯಾವಾಗಲೂ ಸ್ಟುಡಿಯೋ ಎಲ್ಲಿ ದೊಡ್ಡದಾಗಿರುತ್ತೋ ಅಲ್ಲೇ ಹೋಗಿ ಚಿಕ್ಕ ಕಡೆ ಹೋಗ್ಬಿಡಿ. ನಿಮಗೆ ಸಮ್ಮರ್ ಕಲೆಕ್ಷನ್ಸ್ ಅಷ್ಟಾಗಿ ಸಿಗೋಲ್ಲ, ಅಥವಾ ವಿಂಟರ್ ಬಂದಾಗ ವಿಂಟರ್ಸ್ ಕಲೆಕ್ಷನ್ ಸಿಗೋಲ್ಲ. ಇಲ್ಲಂತೂ ಎಲ್ಲ ಇತ್ತು ಗುರು. ಲೈಕ್ ವೆಸ್ಟ್ ಸೈಡಲ್ಲಿ ನೀವೇನು ನೋಡ್ತೀರಾ ಅದಿತ್ತು. 199 ರುಪೀಸ್, 299 ರುಪೀಸ್, 140 ಬ್ರಾಸ್ ಅಂತೂ ತುಂಬಾ ಚೆನ್ನಾಗಿದೆ. ಐ ಪರ್ಸ್ನಲಿ ಸಜೆಸ್ಟ್ ಗರ್ಲ್ಸ್ ಹೋಗಿ ಚೆಕ್ಔಟ್ ಮಾಡಿ. ವಿತ್ ಪ್ಯಾಡೆಡ್ ನಿಮಗೆ 399 299 ಶುರುವಾಗ್ತದೆ. ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಮೇಕಪ್ ಸೈಡಿಗೆ ಬಂದಿದ್ದಾಯಿತು. ಓ ಮೈ ಗಾಡ್, ಏನಿಲ್ಲ ಅಂತ ಕೇಳ್ತೀರಾ, ಇಲ್ಲಿ ಪ್ರತಿಯೊಂದು ಇದೆ. 49 ರುಪೀಸಿಂದ ಶುರುವಾಗ್ತದೆ, 199ವರೆಗೂ ಇದೆ. ನಮ್ಮ ಹೆಣ್ಮಕ್ಳಿಗೆ ಸ್ಪೆಷಲಿ ಏನೆಲ್ಲ ಬೇಕೋ ಎಲ್ಲನೂ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಲ್ಲನೂ ಖಾಲಿಯಾಗಿ ಹೋಗ್ಬಿಟ್ಟಿದೆ ಗೈಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಂದರೆ ಕೆಲವೊಂದು ಟ್ರೆಂಡ್ ಆಗ್ತಿದೆಯಲ್ಲ, ಅದರಲ್ಲಿ ಕೆಲವೊಂದು ಲಿಪ್ಸ್ಟಿಕ್ಸ್ ಎಲ್ಲ ಖಾಲಿನೇ ಆಗಿಬಿಟ್ಟಿದೆ, ಅಷ್ಟೊಂದಿತ್ತು. ನಾನು ಅಲ್ಲಿಂದೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರೋಷ್ಟಲ್ಲ ಆಲ್ಮೋಸ್ಟ್ 3 o'clock ಆಗೋಯಿತು. ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ಲಿ ಇದೊಂದು ಸ್ಲಿಪ್ಪರ್ ತೊಗೊಂಡೆ. ಇದು 199 ರುಪೀಸ್. ಸೊ ಚೆನ್ನಾಗಿತ್ತು ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅಂತ ಹೇಳಿ ಇದನ್ನ ತಗೊಂಡೆ. ಒಂದು ಇಯರಿಂಗ್ಸ್ ತಗೊಂಡೆ, ಗೋಲ್ಡ್ ಕಲರ್ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ ಡ್ರೆಸ್. ನಾನು ಮೋಸ್ಟ್ ಆಫ್ ದ ಟೈಮ್ ಇತ್ತೀಚೆಗೆ ಗೋಲ್ಡ್ ಇಯರಿಂಗ್ಸ್ನ ಬಳಸ್ತಿರೋದು. ಸೊ ಹಾಗಾಗಿ ಇದನ್ನೇ ತಗೊಂಡೆ. ಕೆಲವೊಂದು ಇನ್ನರ್ ವೇರ್ಸ್ ಕೂಡ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಹೋಗಿ ಚೆಕ್ಔಟ್ ಮಾಡಿ ನೀವು ಒಂದ್ಸಲ. ಸಾರಿ, ಇದೊಂದು ಬ್ರೇಸ್ಲೆಟ್ ತಗೊಂಬಂದೆ. ಐ ಥಾಟ್ ಇದು ನೆಕ್ ಪೀಸ್ ಅನ್ಕೊಂಡೆ, ಇದು ಬ್ರೇಸ್ಲೆಟ್ ಅಂತ ನನಗೆ ಇವಾಗ ಗೊತ್ತಾಗ್ತದೆ. ಬಟ್ ಇಟ್ಸ್ ಓಕೆ, ಇದೊಂದು ತಗೊಂಡಿದ್ದೀನಿ, ಚೆನ್ನಾಗಿದೆ. ನೀವು ಸ್ಟುಡಿಯೋಗೆ ಹೋದಾಗ ಈ ಒಂದು ಪರ್ಫ್ಯೂಮ್ನ ತಗೊಳ್ಳಿ. ಸ್ವಿಂಗ್ ಅಂತ ಹೇಳ್ಬಿಟ್ಟು 79 ರುಪೀಸು. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆಲ್ಮೋಸ್ಟ್ 2 years ಇಂದ ಬಳಸ್ತಾ ಇದ್ದೀನಿ. ತುಂಬ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ಥ್ರೂ ಔಟ್ ದ ಡೇ ಇರುತ್ತೆ. ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಸ್ವಿಂಗ್ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ. ಆ್ಯಂಡ್ ಜಾಸ್ತಿ ವೆಟ್ ಟಿಶ್ಯೂಸ್. ಸೊ ನಿಮ್ಗೆ ಗೊತ್ತು, ನಾನು ತುಂಬ ವರ್ಷದಿಂದ ಇದನ್ನ ಬಳಸ್ತಿರೋದು, ಬೇರೆ ಯಾವುದೂ ಬಳಸಲ್ಲ. ಸೊ ಇದು ಒಂದು 3-4 months ಹತ್ರ ಬರುತ್ತೆ, ಆರಾಮಾಗಿ ಬರುತ್ತೆ. ಸೊ ಇಷ್ಟು ತಗೊಂಬಂದೆ. ಒಂದು ಸಮ್ಮರ್ ಮ್ಯಾಕ್ಸಿ ಡ್ರೆಸ್ ತಗೊಂಬಂದೆ. ಹಾಕೊಂಡ್ಮೇಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್ ಇದಂತೂ. ಓ ಮೈ ಗಾಡ್, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದ್ರಲ್ಲಿ ನಾನು ಸಮ್ಮರಲ್ಲಿ ಬೇಜನ್ ಇದೆ ಆಯ್ತಾ. ನಾನು ವಿಡಿಯೋ ಹಾಕ್ತೀನಿ, ಅದು ಶಾರ್ಟ್ಸಲ್ಲಿ ನೋಡಿ. ಎಷ್ಟೊಂದು ಕಲೆಕ್ಷನ್ಸ್ ಇದೆ ಆಯ್ತಾ, ಸಮ್ಮರ್ ಮ್ಯಾಕ್ಸಿ ಡ್ರೆಸ್ಸಸ್ಸು ಎಲ್ಲನೂ ಟ್ರೈ ಮಾಡಿದೆ ಆಯ್ತಾ. ಬಟ್ ಒಂದು ಪಿಂಕ್ ಚೆನ್ನಾಗಿತ್ತು, ವೈಟು ಚೆನ್ನಾಗಿತ್ತು. ಬಟ್ ಇದು ನನ್ನ ಮೇಲಂತೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಬಂದೆ. ಸ್ಮಾಲಲ್ಲೇ ತಗೊಂಡಿರೋದು, ಬಿಕಾಸ್ ಈ ಥರ ಬಟ್ಟೆಗಳೆಲ್ಲ ನಿಮಗೆ ತುಂಬ ಸೈಜ್ ಕಡಿಮೆನೇ ತಗೊಳ್ಳಿ ನೀವು ಆ್ಯಕ್ಚುಲಿ. ಆಮೇಲೆ ಹಿಂದೆಗಡೆ ಟೈ ಮಾಡ್ಬೋದು, ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ಮರಲ್ಲಿ ಟ್ರಿಪ್ ಎಲ್ಲ ಹೋದಾಗ ಸಖತ್ತಾಗಿ ಕಾಣಿಸ್ತಾರೆ, ಸ್ಪೆಷಲಿ ಬೀಚ್ ಸೈಡಲ್ಲಂತೂ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ತೊಗೊಬಂದೆ. ತುಂಬಾ ಚೆನ್ನಾಗಿದೆ. ಅಂಕಲ್ ನೀರು ತಂದಾಕ್ಬಿಟ್ಟು ಹೋಗಿರೋ ಅದನ್ನ ಎತ್ತಿಟ್ಕೊತಾ ಇದ್ದೆ. ನಮ್ಮ ಏರಿಯಾದಲ್ಲಿ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಫುಲ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಎಲ್ಲ ಬರ್ತಿತ್ತು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಸ್ಕಿನ್ ಕೇರ್ ಬೇಗ ಮಾಡ್ಕೊಂಡಿದ್ದಲ್ಲ ಬೆಳಗ್ಗೆ, ಹಾಗಾಗಿ ಒಂದು 8 o'clock ಅನಿಸುತ್ತೆ. 8 o'clock ಮುಂಚೆನೇ ಅನಿಸುತ್ತೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತೀನಿ. ಫಸ್ಟ್ ವೆಟ್ ಟಿಶ್ಯೂಸಲ್ಲಿ ಫೇಸೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಹೋಗಿ ಸಿಂಪಲ್ ಅಂತ ಒಂದು ಫೇಸ್ ವಾಶ್ ಇದೆ, ಅದರಲ್ಲಿ ಫೇಸ್ನ ಕ್ಲೀನ್ ಮಾಡಿಕೊಂಡು ನಾನು ಸ್ಕಿನ್ ಕೇರ್ನ ಮಾಡ್ಕೊತೀನಿ. ಸೊ ನಾನು ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಲಿಪ್ ಬಾಮ್, ನೆಕ್ಸ್ಟ್ ಬಂದು ವಿಲ್ವಾ ಸಿರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಖಾಲಿ ಆಗೋಯ್ತು. ಸೊ ದಿಸ್ ಇಸ್ ಮೈ ಸ್ಕಿನ್ ಕೇರ್. ಇವತ್ತು ಕ್ಲಾಸ್ ಕೂಡ ಇತ್ತು ನಮ್ಮ ಕೋಚ್ ಜೊತೆ. ಸೊ ಅದು ಕಾಲ್ ಹೋಗ್ತಿತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಏನು ಕೊಟ್ಟು ಏನು ಡೈರೆಕ್ಟಾಗಿ ವೀಡಿಯೋದಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಒಂದು ಎಗ್ ಹಾಕ್ಕೊಂಡು ಟೊಮೆಟೊ ಬಾತ್ನ ಮಾಡಿದ್ದೆ. ಸ್ವಲ್ಪ ಮಿಕ್ಸರ್ ಇತ್ತು, ಅದನ್ನೇ ಊಟ ಎಲ್ಲ ಮಾಡ್ಕೊಂಡು ಮುಗಿಸಿದ್ದಾಯಿತು. ಅರೌಂಡ್ ಒಂದು 8:30 ಊಟ ಎಲ್ಲ ಮಾಡ್ಕೊಂಬಿಟ್ಟೆ ನಾನು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವಿಡಿಯೋ.
ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ, ಅಲ್ಲೇ ಸ್ವಲ್ಪ ಟೈಮ್ ಹೋಯ್ತು ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ಯೂಶಲ್ ಡಿನ್ನರ್ ಎಲ್ಲ ಮಾಡಿ ಮುಗಿಸಿದಾಯಿತು. ನಂದು ಕ್ಲಾಸ್ ಹೋಗ್ತಾಯಿತ್ತು, ಸೊ ಹಾಗಾಗಿ ಕೆಲವೊಂದು 1 hour ಅಲ್ಲೇ ಸ್ವಲ್ಪ ಟೈಮ್ ಇದಾಯಿತು. ಇವಾಗ ಬೇಗ ಮಲ್ಕೋಬೇಕು. ಬೆಡ್ ಟೈಮ್ ಇವಾಗ ಡಿಸೈಡ್ ಮಾಡಿದ್ದೀನಿ 9:30 ಅಂತ, ಬಟ್ ಇವಾಗ ಆಲ್ರೆಡಿ ಜಾಸ್ತಿನೇ ಟೈಮ್ ಆಗಿದೆ. ಸ್ವಲ್ಪ ಕಸ ಬೇರೆ ಆಚೆ ಇಟ್ಟು ಬರಬೇಕು, ಅದಕ್ಕೋಸ್ಕರ ಇದಾಯಿತು. ನಂಗೆ ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದಿದ್ದೀನಲ್ವಾ. ಸೊ ಹಾಗಾಗಿ ಈ ವಿಡಿಯೋಯಿಂದ ನಿಮ್ಗೇನೋ ಸ್ವಲ್ಪ ಇನ್ಸ್ಪೈರ್ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೇನಾದರೂ 4 AM 5 AM ಸೆಷನ್ಗೆ ಎದ್ದು ಮ್ಯಾನಿಫೆಸ್ಟೇಷನ್ ಜರ್ನಿನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನಗೂ ತಿಳಿಸಿ. ನಾನು ಆದಷ್ಟು ಬೇಗ ಕ್ಲಾಸಸ್ ಶುರು ಮಾಡೋಣ ಅಂದ್ಕೊತಿದ್ದೀನಿ. ತುಂಬಾ ಅಫೋರ್ಡಬಲಲ್ಲಿ ನಿಮ್ಗೆಲ್ರಿಗೂ ಅದು ತೊಗೊಳಕ್ಕಾಗೋವಂಥ ಪ್ರೈಸಲ್ಲೇ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇದು ನನ್ನ ಬರ್ಡೇ ಮಂತ್ ಆಗಿರೋ ಕಾರಣ ಪುನಃ ಮಂತ್ಲಿ ಕೋಚಿಂಗ್ ಯಾರು ತಗೋತಿರೋ, ಓನ್ಲಿ ಫಾರ್ ಮಂತ್ಲಿ ಕೋಚಿಂಗ್ ಯಾರು ತಗೊತಿರೋ, ಇವತ್ತು ಏನಪ್ಪ ಈ ಮಂತಿಂದ ಈ ವಿಡಿಯೋ ಯಾವಾಗ ಬರುತ್ತೋ ಆ ಡೇಯಿಂದ ಟಿಲ್ 27th ನಿಮಗೆ ಪುನಃ ಮಂತ್ಲಿ ಕೋಚಿಂಗ್ ಮೇಲೆ 30% ಡಿಸ್ಕೌಂಟ್ ಸಿಗ್ತದೆ. ಇದಾದ್ಮೇಲೆ ಆಫರ್ ಮತ್ತೆ ಯಾವಾಗ ಬರುತ್ತೆ ಅಂತ ನೋ ಐಡಿಯಾ. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವೇನಾದರೂ ಈ ಮಂತ್ ಕ್ಲಾಸ್ ತಗೊಳಕ್ ಆಗಿಲ್ಲ ಅನ್ನೋ ಪರವಾಗಿಲ್ಲ, ಈ ಮಂತಲ್ಲಿ ಬುಕ್ ಮಾಡಿಕೊಂಡು ನೆಕ್ಸ್ಟ್ ಮಂತಿಂದನೂ ಸಹ ಕ್ಲಾಸಸ್ನ ನೀವು ಅಟೆಂಡ್ ಮಾಡ್ಬೋದು. ಬಿಕಾಸ್ ಇದು ಕಂಪ್ಲೀಟ್ಲಿ 1-to-1 ಆಗಿರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗಲೇ ಕ್ಲಾಸ್ನ ತಗೋಬೋದು. ಬಟ್ ಎವ್ರಿ ವೀಕ್ ನೀವು ಒಂದೊಂದು ಡೇನ ನೀವು ಸೆಟ್ ಮಾಡ್ಕೊಂಡು ಆ ಡೇ ನಂಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಸೊ ಹಾಗಾಗಿ 30% ಬಿಕಾಸ್ ಆಫ್ ಮೈ ಬರ್ಡೇ ಮಂತ್ ಅಂತ ಈ ಡಿಸ್ಕೌಂಟ್ನ ಕೊಡ್ತಿದ್ದೀನಿ. ಆದಷ್ಟು ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ. ತುಂಬ ಜನ ಪ್ರತಿ ಸಲ ಏನಾದ್ರು ಕೇಳಿದಾಗ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಿ, ಬಟ್ ಇವಾಗ ಡಿಸ್ಕೌಂಟ್ ಇದೆ. ಈ ಟೈಮಲ್ಲೇ ಜಾಯ್ನ್ ಆಗಿ. ಆ್ಯಂಡ್ ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರೋ, ಯಾರಿಗೆಲ್ಲ ಥಾಟ್ ಬಂತು ನಾನು ಜಾಯ್ನ್ ಆಗಬೇಕು ಪರವಾಗಿಲ್ಲಪ್ಪ ಅಂತ ಅನ್ಸೋರು ಎಲ್ರಿಗೂ ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಸೊ ಎಸ್, ಬೇಗ ಜಾಯ್ನ್ ಆಗಿ, ಕ್ಲಾಸಸ್ ಸ್ಟಾರ್ಟ್ ಮಾಡೋಣ. ಫನ್ ಇರುತ್ತೆ, ತುಂಬ ಸ್ಟೋರೀಸ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ಕ್ಲಾಸ್ಗಳು ಕಲಿಯೋಕ್ಕೆ. ಅದು 1-to-1 ಆಗಿರೋದ್ರಿಂದ ನೀವು ಎಲ್ಲವನ್ನೂ ನನ್ನ ಜೊತೆ ಶೇರ್ ಮಾಡ್ಕೋಬೋದು, ಎಲ್ಲನೂ ಪರ್ಸ್ನಲ್ ಆಗಿರುತ್ತೆ. ಸೊ ಡೋಂಟ್ ವರಿ. ಸೊ ಸ್ಟಾರ್ಟ್ ಯುವರ್ ಹೀಲಿಂಗ್ ಜರ್ನಿ. ಸೊ ಎಸ್, ಇದು ಇವತ್ತಿನ ಒಂದು ಅಪ್ಡೇಟ್ ನಿಮಗೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇಡೀ ದಿನ ನಂದು ತುಂಬ ಚೆನ್ನಾಗಿ ಹೋಯಿತು. ಆ್ಯಂಡ್ ಈ ವ್ಲಾಗ್ ಎಂಜಾಯ್ ಮಾಡಿರೋ ನಿಮಗೆ ತುಂಬಾ ಥ್ಯಾಂಕ್ ಯು. 27K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ, ಅದನ್ನು ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು. ಎಸ್, ಸಿಗೋಣ ಮುಂದಿನ ಇನ್ಯಾವುದಾದ್ರು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್. ಗುಡ್ ನೈಟ್, ಬೈ, ಟೇಕ್ ಕೇರ್.